ಅಧಿಕೃತವಾಗಿ 89 ರೂಪಾಯಿ 52 ಪೈಸೆನೇ ಇರೋದು. ಆದರೆ ಈಗ ಏನು ಗ್ಯಾಸ್ ಬಂಕ್ ಅವರಿಗೆ ಅವ್ರು ತಗೊಳ್ಳೋದೇ 115 ರೂಪಾಯಿಗೆ 120 ರೂಪಾಯಿಗೆ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಸೊ ನೀವು ಪರವಾಗಿಲ್ಲ, ನೀವು ಗ್ರಾಹಕರಿಗೆ ಅದ್ರ ಬಿಸಿ ಕೊಡ್ಬೇಡಿ, ನೀವೇ ಬಂಕ್ ಮಾಲೀಕರು ಅದನ್ನ ಕನ್ಸ್ಯೂಮ್ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿತ್ತು. ಎಷ್ಟ್ ದಿನ ಅಂತ ಅವ್ರು ಕನ್ಸ್ಯೂಮ್ ಮಾಡ್ಕೋತಾರೆ ಹೇಳಿ? ಹೌದು ಅಲ್ವಾ, ಅವ್ರಿಗೂ ಲಾಸ್ ಆಗುತ್ತೆ ಒಂದ್ ಕಡೆ. ಇನ್ನೊಂದ್ ಕಡೆ ಆಟೋ ಚಾಲಕರ ಪರಿಸ್ಥಿತಿ ಹೇಳಬೇಕಾಗಿಲ್ಲ, ಹೇಳೋಂಗೆ ಇಲ್ಲ. ಬಹಳ ಜನ ಅನುಭವಿಸಿದ್ರೆ ಗೊತ್ತು, ಹೌದಲ್ವಾ? ಸೊ ಬಹಳ ಜನರಿಗೆ ಗೊತ್ತಾಗಲ್ಲ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ. ಆ ರೀತಿಯಾದಂತ ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ನೋ ಸ್ಟಾಕ್ ಬೋರ್ಡು, ರೇಟ್ ಜಾಸ್ತಿ. ಈಗ ಅವ್ರು ಏನ್ ಹೇಳ್ತಾರಂದ್ರೆ 500 ರೂಪಾಯಿಗೆ ಹಾಕಿಸ್ಕೊಂಡ್ರೆ 400 ರೂಪಾಯಿ ನಾವು ಇದಕ್ಕೆ ಕೊಟ್ರೆ 100 ರೂಪಾಯಿ ತಗೊಂಡು ಏನ್ ಮಾಡ್ಲಿ, ಎಲ್ಲಿ ಹತ್ತದ 100 ರೂಪಾಯಿ. ಆ 100 ರೂಪಾಯಿ ನಾವು ಬೆಳಗಿನ ಸಂಜೆ ಮಟ್ಟ ಓಡಿಸಿರ್ತೀವಲ್ಲ, ತಿಂಡಿ ಊಟ ಖರ್ಚು ಅದೇ ಆಗುತ್ತೆ. ಈ ಚಂದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಅವ್ರು ಕೇಳ್ತಾ ಇರೋದು. ಏನಾದ್ರೂ ಪರಿಹಾರ ಕೊಡಿ. ನಾವ್ ದುಡ್ಕೊಂಡ್ ತಿಂತೀವಿ, ನಾವ್ ಗ್ಯಾಸ್ ಕೊಡಿ. ಇಲ್ಲ ಆಗಲ್ಲ ಅಂದ್ರೆ ಏನಾದ್ರೂ ಪರಿಹಾರ ಕೊಡಿ. ಏನ್ ಮಾಡ್ಬೇಕು ಅವ್ರದ್ದು ಜೀವನ ಅಲ್ಲ, ನಡಿಬೇಕಲ್ಲ. ನಾಳೆ ಏನು ಸಭೆ ಕರೆದಿದಾರಂತೆ. ಈ ಮಧ್ಯೆ ಈಗ ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆದಂಗೆ ಕಾಣ್ತಾ ಇದೆ.